ಈ ಒಂದು ಪೂರ್ವಭಾವಿ ಸಭೆ ಇವತ್ತು ಬಹಳ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ನಾವೆಲ್ಲರೂ ಕೂಡ ಈಗ ಎಚ್ಚೆತ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಇವತ್ತು ಸೇರಿದ್ದೀವಿ. ಹಿಂದೆ ಆಡಳಿತದ ವೈಫಲ್ಯ ನಮ್ಮನ್ನು ಯಾರು ಕೂಡ ಈ ರೀತಿ ಒಂದು ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮಕ್ಕೂ ಕೂಡ ಕರೆದಂತಹ ಸ್ಥಿತಿನಲ್ಲಿ ಒಂದು ಕೆಂಪೇಗೌಡ ಜಯಂತಿ ತಾಲೂಕಿನಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಏಕೆಂದರೆ ಇಡೀ ತಾಲೂಕಿನಲ್ಲಿ ಕೂಡ ಇವತ್ತು ಹೆಚ್ಚು ಸಮುದಾಯ ಇರ್ತಕ್ಕಂಥ ಈ ಒಂದು ಜನಸಂಖ್ಯೆ ಇರ್ತಕ್ಕಂಥ ಈ ಸಮುದಾಯ ನಾವೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಈಗಾಗಲೇ ನಮ್ಮೆಲ್ಲರ ಹಿರಿಯರು ಹೇಳಿದ ಪ್ರಕಾರ ನಾವೆಲ್ಲರೂ ಒಗ್ಗಟ್ಟಾಗದಲ್ಲೇ ಇರ್ತಕ್ಕಂಥದ್ದು ಯಾವುದೇ ಕಾರ್ಯಕ್ರಮಗಳನ್ನು ಸರಿಯಾದ ರೀತಿಯಲ್ಲಿ ಆಯೋಜಿಸಕ್ಕೆ ಆಗ್ತಾ ಇಲ್ಲ. ಅದನ್ನ ನಾವಿಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಅಲ್ಲ. ಇವತ್ತೇನು ನಮ್ಮ ಅಧಿಕಾರಿಗಳ ಒಂದು ಅವರ ಸರ್ಕಾರಿ ಆದೇಶದ ಪ್ರಕಾರ ಈಗಾಗಲೇ ಅವರೇನು 27ನೇ ತಾರೀಕು ಆ ಜಯಂತಿಯನ್ನು ಆಚರಿಸಬೇಕು ಎಂಬ ಸುತ್ತೋಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಕರೆದಿದ್ದಾರೆ ಪೂರ್ವಭಾವಿಯಾಗಿ. ಇವತ್ತು ಅದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ತಕ್ಕಂಥದ್ದ ಇಲ್ಲ, ನಾವುಗಳೆಲ್ಲರೂ ಕೂಡ ಒಂದು ಕಡೆ ಸೇರಿ ಅದನ್ನ ಮತ್ತಷ್ಟು ಚರ್ಚೆ ಮಾಡಿ ಮತ್ತೆ ನಮ್ಮ ಅಧಿಕಾರಿಗಳು ಕೂಡ ಸ್ಪಂದಿಸಿ ಆ ಒಂದು ಡೇಟಲ್ಲೇ ಮಾಡೋದ ಇಲ್ಲ ಸ್ವತಃ ನಾವೇ ಒಂದು ಡೇಟನ್ನ ಫಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಬೇಕಾಗ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದ್ರೆ ಈಗಾಗಲೇ ನಾವು ಕೆಂಪೇಗೌಡ ಜಯಂತಿಯನ್ನ ಈ ಹಿಂದೆ ಸುಮಾರು ಒಂದು 8-10 ವರ್ಷಗಳ ಹಿಂದೆ ಬಹಳ ತಾಲೂಕಿನಲ್ಲಿ ನಮ್ಮೆಲ್ಲ ಯುವಕರುಗಳು ಸೇರಿ ಒಂದು ಮಾಡಿದ್ರು, ಬಹಳ ಚೆನ್ನಾಗಾಯ್ತು. ಆ ಕಾರ್ಯಕ್ರಮ ಆದ ನಂತರದಿಂದ ಇವತ್ತು ಯಾರು ಕೂಡ ನಾವು ಮಾಡೋಕ್ಕಾಗಿಲ್ಲ. ಅದರಿಂದ ಈ ಬಾರಿನ ನಮ್ಮ ಏನೀಗ ಶಶಿಧರ್ ಗೌಡ್ರು ಅವ್ರು ಹೇಳಿರು ಎಲ್ಲ ಶಾಸಕರನ್ನ, ಇಬ್ಬರು ಶಾಸಕರುಗಳನ್ನ ಮತ್ತೆ ಹಿರಿಯರುಗಳನ್ನ, ಜನಾಂಗದ ಮುಖಂಡರುಗಳನ್ನ ಎಲ್ಲರೂ ಕೂಡ ಸೇರಿ ನಾವುಗಳು ಒಂದು ಸಭೆ ಸೇರ್ಬೇಕಾದ್ರೂ ಸಮೇತ ಆ ಶಾಸಕರನ್ನೆಲ್ಲರೂ ಕೂಡ ಒಂದು ಕಡೆ ಕರೆಸಿ ಮಾತಾಡಿ ಅವರ ಒಂದು ಉಪಸ್ಥಿತಿನಲ್ಲೇ ಕೂಡ ಒಂದು ದಿನಾಂಕವನ್ನ ನಿಗದಿ ಮಾಡಿ ಅದನ್ನ ಅವತ್ತು ಚರ್ಚೆ ಮಾಡಿ ಯಾವ ರೀತಿ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ತೀರ್ಮಾನವನ್ನ ಅದು ನಮ್ಮ ಕುಂಚಿಟಿಗ ಸಂಘದ ಒಂದು ಆವರಣದಲ್ಲಿ ಆ ಕುಂಚಿಟಿಗ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಆ ಒಂದು ದಿನಾಂಕವನ್ನ ನಿಗದಿ ಮಾಡ್ತಕ್ಕಂಥದ್ದು ಈಗಾಗಲೇ ನಮ್ಮ ಗೋವಿಂದಣ್ಣ ಹೇಳ್ತೀವಿ, ಈಗ ಹೇಳ್ತೀವಿ ಮತ್ತೆಲ್ಲ ಎದ್ದೋಗ್ತೀವಿ, ಮತ್ತೆ ನೇರು ಇಕ್ಕಿಬೇಕಾಗಲ್ಲ, ಯಾರು 10 ಜನಕ್ಕೆ ಫೋನ್ ಮಾಡೋರಿಲ್ಲ ಅಂತ. ಆ ರೀತಿ ಆಗ ಬೇಡ. ಇದನ್ನ ಜವಾಬ್ದಾರಿಯನ್ನ ಯಾಕೆಂದ್ರೆ ಕುಂಚಿಟಿಗ ಸಮುದಾಯ ಸಂಘನ ನೀವು ತೆಗೆದುಕೊಳ್ಬೇಕಾಗ್ತದೆ. ನೀವು ತೆಗೆದುಕೊಂಡು ಇಂಥ ದಿನ ಅಂತ ಒಂದು ಫಿಕ್ಸ್ ಮಾಡಿ ಆ ಸಭೆಗೆ ಶಾಸಕರು ಕೂಡ ಕರೆಸಿ ಜನಾಂಗದ ಮುಖಂಡರು ಕರೆಸಿ ಆ ಸಭೆಯಲ್ಲಿ ಚರ್ಚೆ ಮಾಡೋಣ. 27ಕ್ಕೆ ಮಾಡ್ತಕ್ಕಂಥದ್ದ ಇಲ್ಲ 27 ನಂತರ ಮಾಡ್ತಕ್ಕಂಥದ್ದ, ಅದನ್ನ ತಾಲೂಕು ಆಡಳಿತ ಜೊತೆ ಕೈ ಜೋಡಿಸ್ತದ ಮತ್ತೆ ನಾವೇ ಜೋರಾಗಿ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಚರ್ಚೆ ಮಾಡೋ ಅಂತ ಕೆಲಸವನ್ನ ನೀವು ನಿಗದಿ ಮಾಡ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ನಮ್ಮ ಜನಾಂಗದ ಸಾಕಷ್ಟು ಬೇಡಿಕೆಗಳನ್ನ ನಮ್ಮ ಅಧಿಕಾರಿಗಳ ಮುಂದೆ ಇಟ್ಟಿದ್ದೀವಿ. ಯಾಕೆಂದ್ರೆ ಅಧಿಕಾರಿಗಳನ್ನ ನಾವು ಪೂರ್ಣ ಅವನೇ ಜವಾಬ್ದಾರಿ ಆಗೋದೇ ಇಲ್ಲ. ಯಾಕೆಂದ್ರೆ ಯಾವ ಅಧಿಕಾರಿಗಳು ತಾಲೂಕಿನಲ್ಲಿ ಎಷ್ಟು ದಿನಗಳಿರ್ತವೆ ಎಂಬುದು ಕೂಡ ನಾವ್ಯಾರು ಕೂಡ ಹೇಳಕ್ಕಾಗೋದಿಲ್ಲ. ಯಾರೋ ಒಬ್ರಿಗೆ ಮನ್ಸಿರ್ತೈತೆ, ಆಯ್ತು ಒಂದು ಜನಾಂಗದಲ್ಲಿ ಸಮುದಾಯ ಸಂಖ್ಯೆ ಜಾಸ್ತಿ ಇದೆ, ಇವ್ರಿಗೊಂದು ಸಹಾಯ ಮಾಡಬೇಕು, ನಾನು ಕೂಡ ಇಲ್ಲಿ ಅವಧಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಜನಾಂಗಕ್ಕೊಂದು ನಿವೇಶನವನ್ನು ಕೊಟ್ಟೆ, ಇಲ್ಲ ಇಷ್ಟ ಜನ ಜಮೀನು ಕೊಟ್ಟೆ ಅಂತ ನಾನು ಒಂದು ಹೆಸರು ತಗೋಬೇಕು ಅನ್ನೋದು ಇರ್ತೈತೆ. ಆದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಆದ ತಕ್ಷಣ ಅವ್ರು ಅನಿವಾರ್ಯ ಹೋಗ್ಬೇಕಾಗ್ತೈತೆ. ಅದರಿಂದ ನಾವು ಗುರುತರವಾಗಿ ಅವ್ರನ್ನೇ ಕೂಡ ನಾವು ಬೆಟ್ ಮಾಡಿ ತೋರ್ಸಕ್ ಆಗೋದಿಲ್ಲ. ನಾವು ಅವ್ರನ್ನ ಬೆನ್ನತ್ತು ಹೋಗಿ ನಾವು ಕೆಲಸ ಮಾಡ್ಕೊಂಡಾಗ ಮಾತ್ರನೇ ಅದು ನಮ್ಗೆ ಏನಾದ್ರೂ ಕೂಡ ಅನುಕೂಲ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಅಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಿಜಕ್ಕೂ ಕೂಡ ಪರವಾಗಿ ಕೆಲಸ ಮಾಡಿದ ಅವ್ರಿಗೆ ಮನ್ಸಿದೆ. ಅವರ ಮನಸ್ಸನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ನಾವ್ಯಾರಾದ್ರೂ ಕೂಡ ಒಂದು 8-10 ಜನ ಅದನ್ನ ಜವಾಬ್ದಾರಿ ತಗೊಂಡು ಈಗ ನಮ್ಗೆ ಎಲ್ಲಿ ಯಾವ ಜಾಗದಲ್ಲಿ ಒಂದು ಏನು ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಮಾಡೋದಕ್ಕೆ ಅವಕಾಶ ಆಗ್ತದೆ ಆ ಜಾಗವನ್ನ ಕೊಡ್ಸೋದಿಕ್ಕೆ ತಾಲೂಕು ಆಡಳಿತಕ್ಕಂಥ ಯಾವ ಪತ್ರ ವ್ಯವಹಾರ ಇರ್ಬೋದು ಮತ್ತೆ ಅವ್ರು ಎಲ್ಲಿಗೆ ಹೇಳಿದ್ರೆ ಅನುಕೂಲ ಆಗ್ತದೆ ಎಂಬುದನ್ನ ನಾವು ಬೆನ್ನತ್ತು ಮಾಡಿಸ್ಕೋಬೇಕಾಗ್ತಕ್ಕಂಥ ಜವಾಬ್ದಾರಿ ಆಗ್ತದೆ. ಯಾಕೆಂದ್ರೆ ಅವರು ಫೈಲ್ ಇಟ್ಕೊಂಡು ಹೋಗೋದಿಕ್ಕೆ ಆಗಲ್ಲ. ಯಾಕೆಂದ್ರೆ ಇಡೀ ತಾಲೂಕು ಆಡಳಿತ ಒಂದೇ ಸಮುದಾಯ ಅಲ್ಲ, ಅವ್ರು ಸುಮಾರು ಇರ್ತಕ್ಕಂಥ ಒಂದು 100 ಸಮುದಾಯಗಳ ಜೊತೆ ಒಡನಾಟ ಇರೋದ್ರಿಂದ ಅವ್ರು ಒಂದೇ ಫೈಲ್ ಇಟ್ಕೊಂಡು ಹೋಗಕ್ ಆಗೋದಿಲ್ಲ. ನಾವು ಅವ್ರ ಜೊತೆನಲ್ಲಿ ಫೈಲ್ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕಾಗ್ತಕ್ಕಂಥದ್ದು ನಮ್ ಜವಾಬ್ದಾರಿ ಆಗಿರ್ತದೆ. ಅದನ್ನ ನಾವೆಲ್ಲರೂ ಮುಖಂಡರು ಮಾಡೋಣ. ಮತ್ತೆ ಅವ್ರಿಗೆ ನಾವೀಗ ಅವ್ರನ್ನ ಇರ್ತಕ್ಕಂಥದ್ದು ಉಪಯೋಗಿಸ್ಕೋಬೇಕಾಗ್ತಕ್ಕಂಥದ್ದು ನಮ್ಮ ಕೆಲಸ. ಆ ನಿಟ್ಟಿನಲ್ಲಿ ನಾವಿವತ್ತು ಏನು ಇವತ್ತು ಆ ಹಿಂದೆ ರೆಗ್ಯುಲೇಷನ್ ಮಾಡಿರ್ತಕ್ಕಂಥ ಜಾಗ ಇವತ್ತು ಸೂಕ್ತವಾಗಿದೆ. ಅದನ್ನ NHIನ ಒಂದು ವ್ಯಾಪ್ತಿನಲ್ಲಿ ಇರೋದ್ರಿಂದ ಆ NHIಗೆ ತಾಲೂಕು ಆಡಳಿತದಿಂದ ಒಂದು ಪರ್ಮಿಷನ್ ಕೊಡೋದಕ್ಕೆ ಆ ಪತ್ರ ವ್ಯವಹಾರ ಮಾಡಿ ನಾವು NHIಗೆ ಸಂಬಂಧಪಟ್ಟಂತ ಯಾರಾದ್ರೂ ಆ ಕೇಂದ್ರದ ಮಂತ್ರಿಗಳಿರ್ಬೋದು ಇಲ್ಲ ನಮ್ಮ ಏನು ಶಾಸಕರಿರ್ಬೋದು ಅದು ಕರ್ಕೊಂಡು ಹೋಗಿ ನಾವು ಹೇಳಿಸಂತ ಕೆಲಸವನ್ನು ಮಾಡಿದಾಗ ಮಾತ್ರ ಅದು ಮಂಜೂರಾಗೋದಕ್ಕೆ ಸಾಧ್ಯ ಆಗ್ತದೆ. ಇಷ್ಟು ಕೆಲಸವನ್ನ ನಾವು ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದ್ರೆ ಸಾಧ್ಯ ಆಗ್ತದೆ. ಮತ್ತೆ ಇವತ್ತಿನ ದಿನ ಏನು ಪೂರ್ವಭಾವಿ ಸಭೆ
ಇವತ್ತು ಜನಾಂಗದವ್ರೆಲ್ರಿಗೂ ಕೂಡ ಇವತ್ತು ಸಾಕಷ್ಟು ಕಡೆ ಹೇಳಿದ್ದಾರೆ. ಆದ್ರೂ ಕೂಡ ನಮ್ಮ ಜನಾಂಗದವ್ರ ಮುಖಂಡರುಗಳು ಕೂಡ ಇವತ್ತು ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅದಾಗಬಾರ್ದು. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಜನಸಂಖ್ಯೆ ಜಾಸ್ತಿ ಇದ್ದರೆ ಅಲ್ಲಿ ಒಗ್ಗಟ್ಟು ಬರೋದಿಲ್ಲ ಅಂತಾರೆ. ಆ ರೀತಿ ನಾವು ಕೂಡ ಇಲ್ಲಿ ನಾವೆಲ್ಲ ಕೂಡ ಒಂದಾಗೋದಿಕ್ಕೆ ಸಾಕಷ್ಟು ಹಿಂದುಳಿತಾ ಇದ್ದೀವಿ. ಅದಾಗಬಾರ್ದು. ಮತ್ತೆ ಈ ಜಯಂತಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಸಮೇತ ಹೆಚ್ಚು ಸಂಖ್ಯೆಯಲ್ಲಿ ಸೇರೋ ಅಂತ ಮಟ್ಟಿಗೆ ನಮ್ಮ ಏನು ಎಲ್ಲ ಯುವಕರು ಇವತ್ತು ಅದನ್ನ ಬೆನ್ನತ್ತಿ ಅದನ್ನ ಯಾರ್ಯಾರು ಕರೆಸ್ಬೇಕು ಎಂಬುದ್ರ ಬಗ್ಗೆ ಈಗಾಗಲೇ ಸರ್ಕಾರ ಕೂಡ ನೀವು ಸಾಕಷ್ಟು ನಿರ್ದೇಶನವನ್ನು ಕೊಟ್ಟಿದೆ. ನಾವು ಶಾಲಾ ಕಾಲೇಜಿನ ಮಕ್ಕಳನ್ನ ಕರೆಸಿ ಅವ್ರಿಗೇನು ರಸಪ್ರಶ್ನೆ ಕಾರ್ಯಕ್ರಮವನ್ನ, ಆಶುಭಾಷಣವನ್ನು ಸ್ಪರ್ಧೆಯನ್ನ, ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಸೋದ್ರ ಮುಖಾಂತರ ಅವ್ರಿಗೆ ಕೆಂಪೇಗೌಡರವರ ಏನು ತತ್ವ ಆದರ್ಶಗಳನ್ನ ಅವ್ರಿಗೆ ಅವರಲ್ಲಿ ಮೈಗೂಡಿಸ್ತಕ್ಕಂಥ ಕೆಲಸವನ್ನ ಮತ್ತೆ ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಅದು ತಾಲೂಕು ಆಡಳಿತದಿಂದ ನೀವು ಕೂಡ ಸಹಕರಿಸಬೇಕು ಅಂತ ಒಂದು ಸುತ್ತೋಲೆ ಕೂಡ ಇದೆ. ಎಲ್ಲವೂ ಕೂಡ ನಾವು ಅದನ್ನು ಬಳಸ್ಕೊಂಡು ಮಾಡಿದಾಗ ಮಾತ್ರ ಇದೊಂದು ಯಶಸ್ವಿ ಆಗತಕ್ಕಂಥ ಒಂದು ಕಾರ್ಯಕ್ರಮ ಆಗ್ತದೆ. ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಯಾರೀಗ ಇಲ್ಲಿ ಆಗ್ಲೇ ನಮ್ಮ ಭಾಗ್ಯ ರಾಜಣ್ಣ ಹೇಳ್ತು, ಇಲ್ಲ ಯಾರೋ ಒಬ್ರು ಮುಂದ್ ಬಿಡ್ತಾರೆ ಅಂದ್ರೆ ಈಗ ನಾಗರಾಜಣ್ಣ ಮುಂದುವರಿತಿದ್ರೆ ಅವ್ರು ಯಾಕೆ ಮುಂದುವರಿತಾರೆ, ಇನ್ನೊಬ್ರು ಮುಂದುವರಿಯೋಣ, ನಾನು ಹೋಗೋಣ, ಈ ಪ್ರಶ್ನೆಗಳು ಆಗೋದು ಬೇಡ. ಯಾರಿಗೆ ಹಿತಾಸಕ್ತಿ ಇರ್ತೈತೆ, ಯಾರು ಮುಂದೆ ಹೋಗ್ತಾರೆ ಅವ್ರಿಗೆ ಹಿಂದಿಂದ ನಾವು ಕೈ ಜೋಡಿಸಕ್ಕಂತ ಮಟ್ಟಿಗೆ ನಾವು ಕೆಲಸ ಮಾಡೋಣ. ಬಟ್ ಯಾರು ಹೋಗಾರೋ ನಾವು ಹಿಂದ್ ಕಾಲಿಡ್ದು ಎಳಿತಕ್ಕಂಥ ಕೆಲಸ ಆಗ್ಬಾರ್ದು. ಬಹಳ ಹಿಂದಿಂದಲೂ ನಾವು ಮಾಡ್ಕೊಂಬತ್ತಾ ಇರ್ತಕ್ಕಂಥದ್ದು ಅದೇನೆ. ಅದಾಗದ್ ಬೇಡ. ಮುಂದೋಗೋ ಸರಿ ನಾವು ಸಪೋರ್ಟ್ ಮಾಡೋಣ. ಆ ನಿಟ್ಟಿನಲ್ಲಿ ನಮ್ಮ ಸುಧಾಕರ್ ಗೌಡ್ ಇರ್ಬೋದು, ನಮ್ಮ ಆಲೂಡೇಗೌಡ್ ಇರ್ಬೋದು, ನಮ್ಮ ಯಾರು ಎಲ್ಲರೂ ಮುಖಂಡರುಗಳು ಸಾಕಷ್ಟು ಜನ ಇವತ್ತಿದ್ದಾರೆ. ದೇವಣ್ಣ ಮತ್ತೆ ನಮ್ಮೆಲ್ಲ ಯುವಕರುಗಳು ಇದ್ದಾರೆ, ನಮ್ಮ ಗೋವಿಂದಣ್ಣವ್ರು, ಇವರೆಲ್ಲರೂ ಜವಾಬ್ದಾರಿ ತಗೋಬೇಕು. ನೀವು ಶಶಿಧರ್ ಗೌಡ್ರು ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾತ್ರ ಏನಾದ್ರು ಒಂದು ಕೆಲಸ ಆಗ್ತಿದೆ. ಅದಕ್ಕೆ ನೀವು ಒಂದು ರೂಪುರೇಷೆಯನ್ನು ತಯಾರಿ ಮಾಡಿ. ನಂತರ ಕಾರ್ಯಕ್ರಮ ಆದ ನಂತರ ತಾವೆಲ್ಲರೂ ಒಂದ್ ಕಡೆ ಚರ್ಚೆ ಮಾಡಿ ಯಾವ ದಿನಾಂಕದಲ್ಲಿ ನಾವು ಒಟ್ಟಾರೆ 27 ಒಳಗೆ ಅವ್ರಿಗೆ ವಿಚಾರ ತಿಳಿಸ್ಬೇಕು. ನಾವು 27 ಒಳಗೆ ಇಲ್ಲ 27ಕ್ಕೆ ಮಾಡ್ತೀವೋ, ಇಲ್ಲ ನಂತರ ನಾವೇ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಅಂತ. ಇಲ್ಲಾಂದ್ರೆ 27ಕ್ಕೆ ಅವರು ಅವ್ರದ್ದೇನು ಸುತ್ತೋಲೆ ಪ್ರಕಾರ ಸರ್ಕಾರಿ ಆದೇಶದ ಪ್ರಕಾರ ಅವ್ರು ಮುಗಿಸ್ಬಿಡ್ತಾರೆ ಕೆಲಸನ, ಅವರು ಜಯಂತಿನ ಆಚರಿಸ್ತಾರೆ. ಅದಕ್ಕೆ ನಾವು ಅವ್ರಿಗೆ ಹೇಳ್ಬೇಕಾಗ್ತದೆ ಯಾವ ಡೇಟಲ್ಲಿ ನಾವು ಫಿಕ್ಸ್ ಮಾಡಿದ್ವಿ ಆ ಡೇಟ್ ನೀವೇ ಸಹಕಾರ ಕೊಡಿ ಅಂತಾರೆ. ಇಷ್ಟು ಕೆಲಸವನ್ನ ನೀವು ಮಾಡಿ ಇದೊಂದು ಯಶಸ್ವಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಬೇಕು. ಮತ್ತೆ ಇದ್ರ ಜೊತೆನಲ್ಲಿ ಅನುದಾನವನ್ನ ನಾವು ಬರೀ ತಾಲೂಕು ಆಡಳಿತದಲ್ಲೇ ನಾವು ಅವ್ರ ಮೇಲೆ ಆಗ್ತಕ್ಕಂಥದ್ದಲ್ಲ, ನಾವುಗಳು ಎಲ್ಲೆಲ್ಲಿ ಎಷ್ಟೆಷ್ಟು ನಾವು ಅನುದಾನಗಳನ್ನ ಮುಖಂಡರು ಶಕ್ತಿವಂತರು ಇವತ್ತು ಹಾಕಬೇಕಾಗ್ತದೆ ಅದನ್ನ ಹಾಕಬೇಕಾಗ್ತದೆ. ಇವತ್ತು ಅವ್ರೇನು ಇಲಾಖೆಯಿಂದ ಬರ್ತಕ್ಕಂಥದ್ದನ್ನ ಅಷ್ಟು ಖರ್ಚು ಮಾಡೋದಕ್ಕೆ ಅವ್ರು ರೆಡಿ ಇರ್ತಾರೆ. ಇನ್ನೆಲ್ಲ ಅನುದಾನವನ್ನ ನಾವೇ ಬಳಕೆ ಮಾಡ್ಕೊಂಡು ಮತ್ತು ಒಂದು ಸ್ಟ್ಯಾಚ್ಯೂ ಮಾಡ್ಬೇಕಾದ್ರೂ ಅಷ್ಟೇ, ನಾವು ಅವ್ರು ಸ್ಟ್ಯಾಚ್ಯೂ ಮಾಡ್ಕೊಡ್ತಾರೆ ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಸ್ಟ್ಯಾಚ್ಯೂ ಮಾಡೋದಿಲ್ಲ ತಾಲೂಕು ಆಡಳಿತ. ನಾವು ಸ್ಟ್ಯಾಚ್ಯೂ ಮಾಡೋದಕ್ಕೆ ನಾವು ಪ್ರಯತ್ನ ಹಾಕ್ಬೇಕು. ಅವ್ರು ಜಾಗ ಕೇಳ್ಬೋದು ಅಷ್ಟೇ, ನಾವು ಅದಕ್ಕೆ ದುಡ್ಡು ಹೊಂದ್ಕೋಬೇಕು, ನಾವು ಜನಾಂಗದ ಜೊತೆ ಒತ್ತಿಗೆ ಎತ್ತಬೇಕು. ಈಗ ಮಾಡಿದಾಗ ಮಾತ್ರ ನಾವು ಸ್ಟ್ಯಾಚ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಈಗ ನೋಡು ಕೆಲವು ಕಡೆ ಸಾಕಷ್ಟು ಒಂದೊಂದು ಊರಿಗೆ ಒಂದೊಂದು ಸ್ಟ್ಯಾಚ್ಯೂ ನಿರ್ಮಾಣ ಮಾಡ್ತಾ ಇದ್ದಾರೆ. ಇವತ್ತು ವಲಸೆ ಗ್ರಹದಲ್ಲಿ ಮೊನ್ನೆ ನಮ್ಮ ಸ್ವಾಮೀಜಿಯವರು ಉದ್ಘಾಟನೆ ಮಾಡ್ತಕ್ಕಂಥದ್ದು ಕೆಲವೊಂದು ಸಣ್ಣ ಹಳ್ಳಿನಲ್ಲಿ ಇವತ್ತೊಂದು ದೊಡ್ಡ ಮಟ್ಟದ ಸ್ಟ್ಯಾಚ್ಯೂ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡೋದಕ್ಕೆ ನಮ್ಗೆ ಯಾರು ಕೂಡ ಶಕ್ತಿ ಇದ್ದಂತ ಸ್ಥಿತಿನಾಗ ಇವತ್ತು ಜನಾಂಗ ಇದೆ. ಅದಾಗಬಾರ್ದು. ನಮ್ಮಲ್ಲ ಒಗ್ಗಟ್ಟಿನ ಕೊರತೆ ಇದೆ. ಅದಾಗಬಾರ್ದು. ನಾವೆಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡ್ರು ಎಲ್ಲರೂ ಜೊತೆನಲ್ಲಿ ಎಲ್ಲರೂ ಒಂದೇ ಎಂಬ ಒಂದು ಭಾವನೆ ಹೋದಂತ ಸಂದರ್ಭದಲ್ಲಿ ನಾವು ಸ್ಟ್ಯಾಚ್ಯೂನು ಮಾಡ್ಬೋದು, ಜಾಗನೂ ತಗೋಬಹುದು, ಒಂದು ಒಳ್ಳೆ ಕಾರ್ಯಕ್ರಮನೂ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮೆಲ್ರಿಗೂ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.